ಮಳೆಯಿಂದ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಲೇ ಇದೆ ದುರಂತ. ಜಸ್ಟ್ ಮಿಸ್ ಆಗಿದ್ದಾರೆ. ಅದೃಷ್ಟವಶಾತ್ ಕಾರು ಚಾಲಕ ಗ್ರೇಟ್ ಆಗಿ ಎಸ್ಕೇಪ್ ಆಗಿದ್ದಾರೆ. ನಗರದ ಶೇಷಾದ್ರಿಪುರಂ ಲಾ ಕಾಲೇಜಿನ ಬಳಿ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ 3 ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿಯಾಗಿವೆ. ಸಂಪೂರ್ಣ ರಸ್ತೆಗೆ ಅಡ್ಡಲಾಗಿ ಈ ಒಂದು ಬೃಹತ್ ಮರ ಬಿದ್ದಿದೆ. ನಿನ್ನೆ ಸಂಜೆ 6:10ರ ಸುಮಾರಿಗೆ ಮರ ಬಿದ್ದಿದೆ. ಇಲ್ಲಿಯವರೆಗೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಿಲ್ಲ ಬಿಬಿಎಂಪಿ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆಂತಂದ್ರೆ ಅತಿ ಹೆಚ್ಚು ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಟವನ್ನ ಮಾಡುತ್ತವೆ. ನಿನ್ನೆ ಮಳೆಯಾಗಿತ್ತು. ಮಳೆಯಾದಂತಹ ಹಿನ್ನೆಲೆಯಲ್ಲಿ ಮರ ಬಿದ್ದಿದೆ. ಕಾರು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಆ ಒಂದು ಮರವನ್ನ ತೆರವು ಮಾಡಿಲ್ಲ. ಯಾಕೆ? ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ಎಲ್ಲ ಸಿಬ್ಬಂದಿಗಳಿಗೂ ರಜೆ ಕೊಟ್ಟು ಮನೆ ಕಳಿಸ್ಬಿಟ್ಟಿದ್ದಾರಾ ಅಂತ ಪ್ರಶ್ನೆ. ಅಥವಾ ಸಿಬ್ಬಂದಿಗಳಿಗೆ ಬಸ್ ಸಿಗ್ತಾ ಇಲ್ವಾ? ಆ ಒಂದು ಸ್ಥಳಕ್ಕೆ ಬರೋದಕ್ಕೆ, ಕೆಲಸ ಮಾಡೋದಕ್ಕೆ ಬಸ್ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇದರ ಜೊತೆಗೆ ಎಲ್ಲ ಸಿಬ್ಬಂದಿಗಳು ನೈಟ್ ಡ್ಯೂಟಿ ಇದ್ರಾ ಅಥವಾ ಸೆಕೆಂಡ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರಾ? ಸೊ ಹಾಗಾಗಿ ಯಾವ ಸಿಬ್ಬಂದಿಗಳು ಕೂಡ ಕೆಲಸಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ? ತೆರವು ಕಾರ್ಯಾಚರಣೆ ಯಾಕೆ ಇನ್ನೂ ಆಗಿಲ್ಲ? ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು, 3 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ. ಬಹಳ ದೊಡ್ಡ ಮರ ಕೂಡ ಹೌದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಬೃಹತ್ ಮರ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಕಾರ್ನ ಚಾಲಕ ಸಾವನ್ನಪ್ಪಬೇಕಾಗಿತ್ತು. ಅದೃಷ್ಟವಶಾತ್ ಆ ರೀತಿಯಾದಂತಹ ಯಾವುದೇ ಘಟನೆಗಳಾಗಿಲ್ಲ. ಕಾರಿನ ಹಿಂಭಾಗದಲ್ಲಿ ಮರ ಬಿದ್ದಿದೆ. ಸೊ ಹಾಗಾಗಿ ಕಾರು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ.